ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ನಾವೆಲ್ಲ ಅಂದ್ಕೊಳ್ತಿರ್ತೀವಿ ಮನೇನ ಆ ರೀತಿಯಾಗಿ ಡೆಕೋರ್ ಮಾಡಬೇಕು, ಈ ರೀತಿಯಾಗಿ ಡೆಕೋರ್ ಮಾಡಬೇಕು, ಮತ್ತು ಇಂಡೋರ್ ಪ್ಲಾಂಟ್ಗಳನ್ನು ಯಾವ ರೀತಿ ಡೆಕೋರ್ ಮಾಡಬೇಕು, ಔಟ್ಡೋರ್ ಪ್ಲಾಂಟ್ಗಳನ್ನು ಯಾವ ರೀತಿ ಡೆಕೋರ್ ಮಾಡಬೇಕು ಅಂತ. ಸೊ ನಾವಿವತ್ತು ಸ್ಟೋನನ್ನು ಉಪಯೋಗಿಸಿ ಇಂಡೋರ್ ಅಥವಾ ಔಟ್ಡೋರ್ ಪ್ಲಾಂಟ್ಗಳನ್ನು ಯಾವ ರೀತಿಯಾಗಿ ನಾವು ಡೆಕೋರ್ ಮಾಡ್ಬೋದು ಅಂತ ನೋಡ್ಕೊಂಬರೋಣ. ನಾವು ಇಂಡೋರ್ ಅಥವಾ ಔಟ್ಡೋರ್ ಪಾಟ್ಗಳನ್ನು ತುಂಬ ಥಿಂಗ್ಸ್ಗಳಿಂದ ಡೆಕೋರೇಟ್ ಮಾಡ್ತೀವಿ, ಬಟ್ ಸ್ಟೋನಿಂದ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ನ್ಯಾಚುರಲ್ ಆಗಿ ಕೂಡ ಇರುತ್ತೆ. ಸೊ ಈ ರೀತಿಯಾದ ದೊಡ್ಡದಾದ ಸ್ಟೋನನ್ನು ತೊಗೊಬರಬೇಕು. ಆಲ್ಮೋಸ್ಟ್ ಆಗಿ ಶಾಪ್ಗಳಲ್ಲೆಲ್ಲ ಸಿಗುತ್ತೆ, ಇಲ್ಲಾಂದರೆ ಕೆಲವೊಂದು ನದಿಗಳಲ್ಲೂ ಕೂಡ ಸಿಗುತ್ತೆ, ಪ್ರೇಕ್ಷಣೀಯ ಸ್ಥಳಗಳ ನದಿಗಳಲ್ಲಿ. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಹಾಕಿದರೆ. ಹಾಗೆಯೇ ಸೇಮ್ ಸೈಜಲ್ಲಿರೋ ಸ್ಟೋನನ್ನು ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ತೊಗೊಂಡಿರೋ ಸ್ಟೋನ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಬಟ್ ಆದರೂ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಮಾಡಿ. ನೆಕ್ಸ್ಟ್ ಇನ್ನೊಂದು ಪಾಟ್ಗೆ ನಾನು ವೈಟ್ ಸ್ಟೋನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಪ್ರೆಟ್ಟಿಯಾಗಿ ಕಾಣಿಸುತ್ತೆ. ಇದರಲ್ಲೂ ಕೂಡ ತುಂಬಾ ಒಳ್ಳೆ ಕಲರ್ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಬೇಕು ನೀವು ಆ ಕಲರನ್ನು ಹಾಕೊಳ್ಳಿ ಪಾಟ್ಗೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇಂಡೋರ್ ಆಗಲಿ ಔಟ್ಡೋರ್ ಆಗಲಿ ತುಂಬ ಪ್ರೆಟ್ಟಿಯಾಗಿ ಕಾಣುತ್ತೆ ಮನೆ ಕೂಡ ನೋಡೋಕ್ಕೆ. ಮತ್ತು ನಾನು ಇದಕ್ಕೆ ಮಿಡ್ಲಲ್ಲಿ 4 to 5 ಆಗುವಷ್ಟು ಬ್ಲ್ಯಾಕ್ ಸ್ಟೋನನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ಯಾಪ್ ಇರೋ ಪ್ಲೇಸಲ್ಲೆಲ್ಲ ಇನ್ನೂ ಸ್ವಲ್ಪ ಸ್ಟೋನನ್ನು ಹಾಕಬೇಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಪಾಟ್ ತುಂಬಾ ಲುಕ್ಕಾಗಿ ಕಾಣ್ತಾ ಇದೆ. ಪ್ಲಾಂಟ್ ಕೂಡ ಅಷ್ಟೇ, ನಿಮ್ಗೆ ಯಾವ ಪ್ಲೇಸಲ್ಲಿ ಬೇಕು ಆ ಪ್ಲೇಸಲ್ಲಿ ಇಟ್ಕೊಳ್ಬೋದು. ನೆಕ್ಸ್ಟ್ ಪಾಟ್ಗೆ ಹಾಕೋಕ್ಕೆ ಚಿಕ್ಕದಾಗಿರೋ ಸ್ಟೋನ್ಗಳು ಎಲ್ಲ ಕಲರ್ ಇದೆ ಇದರಲ್ಲಿ. ಬ್ಲೂ, ರೆಡ್, ಯೆಲ್ಲೋ, ಆರೆಂಜ್ ಹಾಗೆ ವೈಟ್ ಕೂಡ ಇದೆ. ನೆಕ್ಸ್ಟ್ ನಾನು ಈ ಸ್ಟೋನನ್ನು ಗ್ಲಾಸಿನ ಪಾಟಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ಲೋ ಆಗಿ ಹಾಕ್ಕೊಳ್ಬೇಕು, ಯಾಕಂದರೆ ಗ್ಲಾಸ್ ಐಟಮ್ ಅಂದರೆ ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ. ಸೊ ಇವಾಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತೀನಿ. ಅದಕ್ಕೆ ನಾನು ಇವಾಗ ಫುಲ್ ನೀರನ್ನು ತುಂಬಿಸಿದ್ದೀನಿ. ಲಕ್ಕಿ ಬ್ಯಾಂಬೂ ಟ್ರೀಯನ್ನು ಹಾಕ್ತಾ ಇದ್ದೀನಿ ಈ ಪಾಟಲ್ಲಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಕಿ ಬ್ಯಾಂಬೂ ಟ್ರೀ ಎರಡೂ ಕಡೆಯೂ ಬೆಳೆಯುತ್ತೆ, ಮಣ್ಣಲ್ಲೂ ಬೆಳೆಯುತ್ತೆ ಮತ್ತು ನೀರಲ್ಲೂ ಬೆಳೆಯುತ್ತೆ. ಸೊ ಈ ರೀತಿಯಾಗಿ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಾಗೆ ಇದನ್ನು ಕೂಡ ಅಷ್ಟೇ, ನಿಮಗೆ ಯಾವ ಪ್ಲೇಸಲ್ಲಿ ಬೇಕು ಆ ಪ್ಲೇಸಲ್ಲಿ ಡೆಕೋರ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ನೋಡೋಕ್ಕೂ ಕೂಡ ತುಂಬ ಖುಷಿ ಅನಿಸುತ್ತೆ. ಈ ಥರ ಕಲರ್ ಸ್ಟೋನ್ಗಳೆಲ್ಲ ನಾವು ಈ ರೀತಿಯಾಗಿ ಟೇಬಲ್ ಮೇಲೆ ಇಟ್ಟಿದ್ದೀವಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕೂಡ ಬ್ಯಾಂಬೋ ಟ್ರೀ, ಇದನ್ನು ಮಣ್ಣಲ್ಲಿ ಬೆಳೆಸಿರೋದು, ಅದು ನೀರಲ್ಲಿ ಹಾಕಿದ್ವಿ. ಸೊ ಇದು ಕಲರ್ ಸ್ಟೋನ್ಗಳು, ಇದರಲ್ಲೂ ಡಿಫ್ರೆಂಟ್ ಆದ ಕಲರ್ ಸ್ಟೋನ್ಗಳಿವೆ. ಇದನ್ನು ನಾವು ಇದಕ್ಕೆ ಹಾಕಿ ಇವಾಗ ಡೆಕೋರೇಟ್ ಮಾಡಬೇಕು. ನಿಮ್ಮ ಹತ್ರ ಯಾವ ಟ್ರೀ ಇದೆ ಅಂದರೆ ಇಂಡೋರಲ್ಲಿ ಅಥವಾ ಔಟ್ಡೋರಲ್ಲಿ, ಆ ಪ್ಲಾಂಟಿಗೆ ನೀವು ಈ ರೀತಿಯಾಗಿ ಸ್ಟೋನನ್ನು ಹಾಕಿ. ನೀವು ಸ್ಟೋನ್ ಬದಲಿಗೆ ಚಿಕ್ಕದಾಗಿರೋ ಕಪ್ಪೆ ಚಿಪ್ಪು ಅಥವಾ ಚಿಕ್ಕದಾಗಿರೋ ಶಂಖವನ್ನು ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣುತ್ತೆ. ಬಟ್ ಸ್ಟೋನ್ ಇನ್ನೂ ಡಿಫ್ರೆಂಟಾಗಿ ಹಾಗೆಯೇ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ. ನೋಡಿ ಇವಾಗ ಸ್ಟೋನಿಂದ ಡೆಕೋರ್ ಮಾಡಿದ ಮೇಲೆ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ಪ್ಲಾಂಟ್ ಕೂಡ ಅಷ್ಟೇ, ಹಾಗೆ ಪಾಟ್ ಕೂಡ ಅಷ್ಟೇ. ನೀವು ಇದನ್ನು ಲಿವಿಂಗ್ ಏರಿಯಾ ಇರ್ಬೋದು ಅಥವಾ ಬೇರೆ ಪ್ಲೇಸಲ್ಲೂ ಎಲ್ಲಿ ಬೇಕಾದರಲ್ಲಿ ನೀವು ಇಟ್ಕೋಬೋದು. ಬಟ್ ಟೇಬಲ್ ಮೇಲೆ ಇಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ. ನೆಕ್ಸ್ಟ್ ನಾನು ಈ ರೀತಿಯಾದ ಬಾಟ್ಲನ್ನು ತೊಗೊಂಡಿದ್ದೀನಿ. ಸೇಮ್ ಇದು ಪಾಟ್ ಥರನೇ ಇದೆ. ಇದರಲ್ಲೂ ಕೂಡ ನಾವು ಸ್ಟೋನನ್ನು ಹಾಕಿ ಮತ್ತು ಪ್ಲ್ಯಾಂಟನ್ನು ಹಾಕಿ ಡೆಕೋರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಇದಕ್ಕೆ ಸ್ಟೋನನ್ನು ಹಾಕಿ ನೆಕ್ಸ್ಟ್ ನೀರನ್ನು ಹಾಕಿ ಅದ್ರ ಮೇಲೆ ನಮಗೆ ಯಾವ ಪ್ಲ್ಯಾಂಟ್ ಬೇಕು ಆ ಪ್ಲ್ಯಾಂಟನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಪಾಟನ್ನು ಕೂಡ ಈ ರೀತಿಯಾದ ಟೇಬಲ್ ಮೇಲೆ ಇಟ್ಟಿದ್ದೀನಿ, ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ಹಾಗೆ ನೀವು ಕೂಡ ಈ ರೀತಿಯಾಗಿ ಸ್ಟೋನಿಂದ ಒಂದ್ಸಲ ಪಾಟನ್ನು ಡೆಕೋರ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಮನೆ ಕೂಡ ಅಷ್ಟೇ, ನೋಡೋಕ್ಕೆ ತುಂಬ ಲುಕ್ಕಾಗಿ ಕಾಣುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.